ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ವೈಯಕ್ತಿಕ ಪರಿಚಯ. ಹೆಸರು ಮಾನಸಿ ಕಂಬಾರ್, ಊರು ಚಿತ್ರದುರ್ಗ, ತಂದೆ ಗೋವಿಂದರಾಜು, ತಾಯಿ ಚಂದ್ರವತಿ, ವಿದ್ಯಾಭ್ಯಾಸ BA. ಸಮಸ್ಯೆ ಎರಡನೇ ಮದುವೆ ಆಗಬೇಕು. ಎತ್ತರ 5.1 ಅಡಿ ಎತ್ತರ. ಮೈ ಬಣ್ಣ ಬಿಳಿ ಬಣ್ಣ. ಹವ್ಯಾಸ ಪುಸ್ತಕ ಓದುವುದು. ಎರಡನೇ ಮದುವೆಗೆ ಕಾರಣಗಳು: ಗಂಡ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ, ಬದುಕಿನ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು, ಒಂಟಿ ಬದುಕಿಗೆ ನೆಮ್ಮದಿ ನೀಡಲು, ಜೀವನದ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು, ಕತ್ತಲೆಯ ಬದುಕಿಗೆ ಬೆಳಕಿನ ಆಶಾದೀಪನಾಗಲು, ದೂರದ ಪಯಣಕ್ಕೆ ಸ್ನೇಹಿತನಾಗಿ ಬರಲು, ಜೀವನದ ಸುಖ ದುಃಖಕ್ಕೆ ಸಾರಥಿಯಾಗಲು. ಹುಡುಗನ ಗುಣಗಳು ಹೀಗಿರಲಿ: ಒಳ್ಳೆಯ ಗುಣ ಮತ್ತು ಸ್ವಭಾವದಿಂದ ಕೂಡಿರಬೇಕು, ಬದುಕಿನ ಏಳು ಬೀಳುಗಳು ನೋಡಿರಬೇಕು, ಹೆಣ್ಣಿನ ಅಂತರಂಗವನ್ನ ಅರ್ಥ ಮಾಡಿಕೊಂಡಿರಬೇಕು, ಮುಖ್ಯವಾಗಿ ಸಹನೆ ಮತ್ತು ತಾಳ್ಮೆ ಇರಬೇಕು, ಸ್ವಲ್ಪ ಮಟ್ಟಿಗೆ ವಿದ್ಯಾವಂತನಾಗಿ ಇರಬೇಕು, ಹೆಣ್ಣಿನ ಬಗ್ಗೆ ಪ್ರೀತಿ ಆತ್ಮಗೌರವ ಇರಬೇಕು, ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಕೂಡ ಹೊಂದಿರಬೇಕು. ಕೋಪವನ್ನು ಹೇಗೆ ನಿಯಂತ್ರಿಸುವುದು? ನಿಮ್ಮ ಮನಸ್ಸು ಕೋಪದಿಂದ ಉರಿಯುತ್ತಿರುವಾಗ ಮಾತನಾಡುವುದನ್ನ ನಿಲ್ಲಿಸಿ, ಏಕೆಂದರೆ ನೀವು ನಿಯಂತ್ರಣವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ ಮತ್ತು ಸೂಕ್ತವೆಂದು ಪರಿಗಣಿಸಲ್ಪಟ್ಟಿದ್ದನ್ನು ಮೀರಿ ಹೋಗಬಹುದು. ಅಲ್ಲದೆ ಪ್ರತಿಕ್ರಿಯಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ನಿಮಗೆ ಕೇಳಲು, ಶಾಂತಗೊಳಿಸಲು ಮತ್ತು ಯೋಜಿಸಲು ಹೆಚ್ಚುವರಿ ಸಮಯವನ್ನು ನೀಡುತ್ತದೆ. ಪದಗಳು ಶಕ್ತಿಯುತವಾದ ಕಾರಣ ನೀವು ಪ್ರತಿಕ್ರಿಯಿಸುವ ಅಥವಾ ಮಾತನಾಡುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು. ಕೋಪವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಅನಗತ್ಯ ಸಮಸ್ಯೆಗಳಿಗೆ ಸಿಲುಕದಂತೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನೀವು ಮಾರ್ಗಗಳನ್ನು ಹುಡುಕುತ್ತಿರುವಾಗ ಇದು ಸಹಾಯ ಮಾಡುತ್ತದೆ. ಸಂಗೀತ ಕೋಪವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಹಿತವಾದ ಭಾವಪೂರ್ಣ ಸಂಗೀತದ ತುಣುಕನ್ನು ನುಡಿಸುವುದರಿಂದ ನಿಮ್ಮ ಮನಸ್ಸು ಬೇರೆ ಕಡೆಗೆ ತಿರುಗಿಸಬಹುದು ಮತ್ತು ನಿಮ್ಮ ಆತ್ಮವನ್ನು ಪ್ರಚೋದಿಸಬಹುದು. ಇಯರ್ಫೋನ್ಗಳನ್ನು ಪ್ಲಗ್ ಮಾಡಿ ಮತ್ತು ನಿಮ್ಮ ಮನಸ್ಸನ್ನು ರಾಗಗಳಿಗೆ ನೃತ್ಯ ಮಾಡಲು ಬಿಡಿ. ಅಗತ್ಯವಿದ್ದರೆ ಜೋರಾಗಿ ಹಾಡಿ ಮತ್ತು ಇದು ಕೋಪದ ಜ್ವಾಲೆಯನ್ನು ತಗ್ಗಿಸಲು ನಿಮಗೆ ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.